ಬೇಡವೇ ಬೇಡ. ಯಾಕೆಂದರೆ ಅವ್ರು ಘೋಷಣೆ ಮಾಡ್ತಾರೆ, ಆದರೆ ನಾವು ಅನುಭವಿಸೋರು ನಾವು, ಹೌದಲ್ವಾ? ಒಂದೇ ಆಗ್ತಾಯಿಲ್ಲ, ಎರಡೆರಡು ಮೂರು ಮಾಡಿಕೊಂಡ್ರೆ ನಾಳೆ ಸರ್ಕಾರ ಇದಕ್ಕೆ ಆಶ್ವಾಸನೆ ಕೊಡ್ತಾರೆ. ಮುಂದೆ ಸರ್ಕಾರ ಬಿದ್ದೋದ್ರೆ ಇನ್ನೊಂದು ಸರ್ಕಾರ ಬಂದರೆ ಆವಾಗ ಆಶ್ವಾಸನೆ ಇಲ್ಲ ಅಂದ್ಬಿಟ್ರೆ ಅವಾಗ ಏನು ಮಾಡೋಕ್ಕಾಗುತ್ತೆ? ನಾವೇ ಸಾಕಬೇಕಲ್ವಾ? ತಿಂಗಳಿಗೆ ಆಗುತ್ತೆ, ಒಂದು ಹೇಳಲಿಕ್ಕಾಗಲ್ಲ. ಮೆಡಿಸಿನ್ನು ಅದು ಇದು ಅಂತ ಹೇಳ್ಬಿಟ್ಟು 10,000 ಲೆಕ್ಕ ಬರುತ್ತೆ. ಬೇಕೇ ಬೇಕಾಗತ್ತೆ. ಯಾಕಂದರೆ ಮಗುನ ಚಿಕ್ಕ ಮಗು ಪೊಸಿಷನ್ ಹೆಂಗಿರ್ತಂತ ಹೇಳಲಿಕ್ಕಾಗಲ್ಲ. ಯಾವಾಗಲೂ 1 ಇಯರ್ ಆಗೋ ತನಕ ಹೇಳಲಿಕ್ಕಾಗಲ್ಲ ಮಗುಗೆ. ಅದು ಬೆಳವಣಿಗೆ ಆದಾಗ ಹೇಳಲಿಕ್ಕಾಗಲ್ಲ. ಯಾವ ಸ್ಕೂಲಿಗೆ ಸೇರಿಸ್ತೀವಿ ಆ ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ. ಬೇಜಾರು ಹೌದು. ಈಗ ಬಡವ್ರ ಜೀವನ ನಡೆಸೋದೇ ಕಷ್ಟ ಆಗಿಬಿಟ್ಟಿದೆ. ಇನ್ನು ಜೀವನ ಏನಿಲ್ಲ, ಏನೂ ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ. 3 ಹೊತ್ತು ಊಟ ಮಾಡೋಲ್ಲ, 1 ಹೊತ್ತು ಊಟ ಮಾಡಬೇಕಾಗತ್ತೆ ಅಷ್ಟೇ. ಅಷ್ಟೇ. ಇನ್ನು ಮಕ್ಳು ಸಹವಾಸ ಬೇಡ ಅಂತಿಲ್ಲ, ಜೀವನ ಹೆಂಗೆ ನಡೆಸ್ಬೇಕು ಹಂಗೆ ನಡೆಸ್ಬೇಕು. ಅವರೇನೋ ಆಶ್ವಾಸನೆ ಕೊಡ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದು ತಪ್ಪು. ಯಾಕಂದರೆ ಈಗ ಫ್ರೀ ಬಸ್ ಬಿಟ್ಟಿವಿ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಏನು ಮಾಡ್ತಿದೆ ಹೇಳಿ? ಇದ್ದು ರೇಟೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದೆ. ಗ್ಯಾಸ್ ರೇಟು ಅದು ನಮ್ಮ ತಲೆ ಮೇಲೆ ಆಗ್ತಾ ಬಿಟ್ರೆ ಗ್ಯಾಸ್ ರೇಟು, ತರಕಾರಿ ರೇಟು, ಏನೇನು ರೇಟ್ ಇದೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದು ನಮ್ಮ ತಲೆ ಮೇಲೆ ರಿಟರ್ನ್ ಆಗ್ತಾರೆ ಬಿಟ್ಟರೆ ಅವ್ರೇನು ಇದು ಮಾಡ್ತಾಯಿಲ್ಲ. ಅವ್ರು ಆರಾಮಾಗಿ ಇದು ಜೀವನ ಮಾಡ್ತಾನೆ ಇದ್ದಾರೆ. ಇಲ್ಲಿ ಅನುಭವಿಸ್ತಿರೋ ಬಡವರು. ಕಮ್ಮಿ ಮಾಡೋಕ್ಕೆ ಹೆಂಗಾಗುತ್ತೆ? ಕಮ್ಮಿ ಮಾಡಿದ್ದೇ ಬೇಕಲ್ಲ. ಈಗ 3 ಹೊತ್ತು ಊಟ ಮಾಡೋದು 1 ಹೊತ್ತು ಮಾಡಲೇಬೇಕು. ಗ್ಯಾಸ್ ರೇಟ್ ಅಂದಮೇಲೆ ಯೂಸ್ ಮಾಡೋಕೆ ಯೋಚನೆ ಮಾಡಿ ಯೂಸ್ ಮಾಡಬೇಕಾಗತ್ತೆ ನಾವು. 2 ಇಡ್ಲಿ ತಿನ್ನಲೇಬೇಕಾಗತ್ತೆ. ಏನು ಮಾಡೋದು? ಹೊಟ್ಟೆ ಹಸ್ಕೊಂಡು ಇರ್ಲಿಕ್ಕಾಗಲ್ಲ. ಇವರು ಆಶ್ವಾಸನೆ ಕೊಡ್ತಾ ಇರ್ತಾರೆ.